ಅಮ್ಮ ಈ ಸಲ ದೀಪಾವಳಿಗೆ ಊರಿಗೆ ಹೋಗಿ ಫುಲ್ ಹಬ್ಬ ಮಾಡ್ತೀನಿ. 10,000 ರೂಪಾಯಿ ಸಂಬಳ ಬಂದೈತೆ, 4,000 ರೂಪಾಯಿ EMI ಕಟ್ಟಾಗುತ್ತೆ, ಇನ್ನು 6,000 ರೂಪಾಯಿ ಇರ್ತೈತೆ. ಆರಾಮ್ ಊರಿಗೆ ಹೋಗಿ ಫುಲ್ ಹಬ್ಬ ಮಾಡ್ಬಿಡ್ತೀನಿ ಈ ಸಲ. ಫುಲ್ ಎಂಜಾಯ್ ಫ್ಯಾಮಿಲಿ ಜೊತೆ. ಎಲ್ಲೈತಪ್ಪ ಇದು? ಅಲ್ಲೇ ರೈಟ್ 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 ಅಣ್ಣ. ಹೇಳ್ತಮ್ಮ. ಹುಬ್ಳಿಗೆ ಹೋಗ್ಬೇಕಿತ್ತಣ್ಣ. ಹುಬ್ಳಿಗೆ ಎಷ್ಟಣ್ಣ ಟಿಕೆಟ್? 3,000 ಆಗ್ತತೆ. 1 ರೂಪಾಯಿ ಕೂಡ ಕಡಿಮೆ ಇರ್ಲ ನೋಡ್ತಮ್ಮ. ಅಣ್ಣ ನಾವು ಬಡವ್ರಣ್ಣ, ಸ್ಟ್ರೇಟ್ ಹೇಳಿದ್ರೆ ಹೆಂಗಣ್ಣ? ನೀವ್ ಹೆಂಗಣ್ಣ? ನಾವ್ ಹಬ್ಬ ಮಾಡ್ಬೇಕಲ್ಲ ಅಣ್ಣ. ದೀಪಾವಳಿ ಹಬ್ಬ ಐತಿ, ಒಂದು ಸೀಟ್ ಕೂಡ ಸಿಗಂಗಿಲ್ಲ. ಬಸ್ ಎಲ್ಲಾ ಫುಲ್ ಐತ್ ನೋಡ್ತಮ್ಮ. 3,000 ಅಂದ್ರೆ ಹೋಗಕ್ 3,000, ಬರಕ್ 3,000, 6,000 ರೂಪಾಯಿ ಟಿಕೆಟಿಗೆ ಹೋದ್ರೆ ಇನ್ನು ಹಬ್ಬ ಏನ್ ಮಾಡ್ಬೇಕು? ಜಲ್ದಿ ಯೋಚನೆ ಮಾಡು, ಟೈಮ್ ಇಲ್ಲ, ಬಸ್ ಹೋಗ್ತದ ಮತ್ತೆ. ಇಲ್ಲ ಅಣ್ಣ, ಇಲ್ಲ ಬೇಡ ಅಣ್ಣ, ಹೋಗೋಣ. ನಡೆ. ರೈಟ್ ರೈಟ್ ರೈಟ್. ಹಲೋ ಅಪ್ಪ. ಹತ್ತಿದ್ದೇನಪ್ಪ ಬಸ್ಸು. ಅಪ್ಪ ಈ ಸಲ ದೀಪಾವಳಿ ಹಬ್ಬಕ್ಕೆ ಬರೋದಾಗಲ್ಲಪ್ಪ ನಾನು. ಅಯ್ಯೋ ಯಾಕಪ್ಪ? ಯಾಕಂದ್ರೆ ನನಗ್ ಬರೋ ಸಂಬಳ ಹೋಗೋ ಬರೋ ಬಸ್ ಚಾರ್ಜ್ಗೆ ಸರೋಗುತ್ತೆ. ಇನ್ನ ಹಬ್ಬ ಏನ್ ಮಾಡ್ಲಿ? ಹಲೋ. ಹಾ ಅಪ್ಪ. ಇಲ್ಲಪ್ಪ, ಇಲ್ಲಿಗ ಆಫೀಸ್ ನಲ್ಲಿ ಫುಲ್ ಕೆಲಸ ಕೊಟ್ಬಿಟ್ಟಾರೆ. ಆ ಕೆಲಸ ಮಾಡ್ಬೇಕಂತ ದೀಪಾವಳಿ ರಜೆ ಸಿಗಲ್ಲ ಅಂತ ನೀವು ಬರಕ್ ಆಗಲ್ಲಪ್ಪ. ಅಯ್ಯೋ ನೀನ್ ಬರ್ತೀಯ ಅಂತ ಎಷ್ಟು ಖುಷಿ ಆದೇವಪ್ಪ ನಾವು. ಅವೆಲ್ಲ ಗೊತ್ತಿಲ್ಲ ನನಗೆ, ಬರಕ್ ಆಗಲ್ಲ ಅಷ್ಟೇ. ಮಿಡಿಲ್ ಕ್ಲಾಸ್ ಜೀವನ ತುಂಬಾ ಕಷ್ಟ. ನಮಗ್ ಬರೋ ಸಂಬಳಕ್ಕೆ ಹಬ್ಬನೂ ಮಾಡಕ್ಕಾಗಲ್ಲ. ನಿಜನಾ ಸುಳ್ಳ? ಕಮೆಂಟ್ ಮಾಡಿ.